చీరల కట్టి చూడారే అమలక్ష్మి దేవికి పట్టు చీరల కట్టి చూడారే పట్టు చీరల కట్టి చూసిన తీరన బంగారి బొమ్మకు జయ మంగళార్తులెత్తారే అమలక్ష్మి దేవికి జోడు మంగళార్తులెత్తారే. శ్రీరామచంద్ర సీతని గై కొనమా ಕುತ್ಕೊಂಡು ಮಾಡ್ಕೊಳ್ಳಿ. श्री भूलिदास श्री घटराय स्वामी देवता प्रीत्यर्थमस्य यजमानस्य गोत्रोद्भवस्य विष्णु गोत्रोद्भवस्य आदिनारायण नामधेयस्य सुनीता नाम्नीः जानवी नाम्नीः तनुश्री नाम्नीः भूयेश नामधेयस्य वेंकटरायप नामधेयस्य सुब्रह्मा नाम्नीः सहकुटुम्बानामस्य यजमानस्य गोत्रोद्भवस्य कपित्रफल गोत्रोद्भवस्य सर्वज्ञगुण नामधेयस्य भारती नाम्नीः नित्या नाम्नीः सहकुटुम्बानामस्य यजमानस्य गोस्य रामक्का नामधेयस्य सेवी गोपाल नामधेयस्य ममता नाम्नी एसन् भाग्यम्मा नाम्नी सहकुटुम्बानामस्य यजमानस्य गोत्रोद्भवस्य हैदराबाद गोत्रोद्भवस्य राजेंद्र गौड़ नामधेयस्य ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಂಕರಪ್ಪ ಅಂತ ಹೇಳಿ, ಸಿಗ್ಗುಟ್ಟಳ್ಳಿ ಗ್ರಾಮಸ್ಥರು. ನಾನು ನಿವೃತ್ತ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಗೋಪಾಲಣ್ಣ, ಎ ಗೋಪಾಲಣ್ಣ, ರಾಜೇಂದ್ರ ಗೌಡ, ಅರ್ಜುನ್ ಗೌಡ್ರು ಎಲ್ರಿಗೂ ಕೂಡ ದಯವಿಟ್ಟು ಯಾರು ಕೂಡ ಮಂಜುನಾಥ್ ಅವರು, ಯಾರು ಕೂಡ ಅನ್ಯತಾ ಭಾವಿಸುವ ಸುಹಾಸ್ ಅವರು ಮತ್ತೆ ಅಮರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಹೆಸರಿನ ಮೇಲೆ ಕರೀತಾ ಇದೀವಿ. ದಯವಿಟ್ಟು ಅನ್ಯತಾ ಭಾವಿಸದೆ ಎಲ್ಲರಿಗೂ ಕೂಡ ಚಿಕ್ಕಗುಟ್ಟಳ್ಳಿ ಗ್ರಾಮ ಮತ್ತು ಈ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ. ಆದ್ರೆ ನಾವೆಲ್ಲ ಹುಟ್ಟುವುದಕ್ಕೆ ಮೊದಲಿನ ಇರುವಂತ ದೇವಸ್ಥಾನ ಇದು. ಅನಿರೀಕ್ಷಿತ ಕಾರಣಗಳಿಂದ ಎಲ್ಲ ಹಾಳು ಬಿದ್ದೋಗಿತ್ತು. ಇತ್ತೀಚೆಗೆ ಎಲ್ಲ ಗ್ರಾಮಸ್ಥರ ಒಂದು ಪ್ರಯತ್ನದಿಂದ ನಿಮ್ಮಂತವರೆಲ್ಲರ ಸಹಕಾರದಿಂದ, ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ ಇದೆ. ಇಷ್ಟು ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ, ಇಷ್ಟು ಸುಸಜ್ಜಿತವಾಗಿ ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಆಗಿರುವಂತದ್ದು. ನಿಮ್ಮೆಲ್ಲರಿಗೂ ಕೂಡ ಆ ಬ್ಯಾಟರಾಯ ಸ್ವಾಮಿ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಆಶಿಸುತ್ತಾ, ಈ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂತಹ ಆದಿನಾರಾಯಣರವರು, ಈ ಸಮಾಜ ಸೇವೆ ಅಂದ್ರೆ ಅದಕ್ಕೆ ಗಡಿನೇ ಇಲ್ಲ. ಸೊ ಅಂತಹ ಸಮಾಜ ಸೇವೆಯನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತಹ ಆದಿನಾರಾಯಣರವರು ಈ ನಮ್ಮ ಗ್ರಾಮಕ್ಕೆ ಕೂಡ ಸಹಾಯವನ್ನು ಮಾಡಿರುತ್ತಾರೆ ಮತ್ತು ದೇವಸ್ಥಾನಕ್ಕೂ ಕೂಡ ಸಹಾಯವನ್ನು ಮಾಡಿರ್ತಾರೆ. ಅವರು ಈ ಹಿಂದೆ ಕೂಡ ಸಾಮಾಜಿಕ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ ಶಾಸಕರ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದಾರೆ.
ಮುಂದಿನ ಚುನಾವಣೆಯಲ್ಲೂ ಕೂಡ ಅವರು ಶಾಸಕರ ಒಂದು ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ. ಬ್ಯಾಟರಾಯ ಸ್ವಾಮಿ ತನ್ನ ಕೃಪಾ ಕಟಾಕ್ಷವನ್ನು ಅವ್ರ ಮೇಲೆ ತೋರ್ಲಿ, ಅವರು ಮುಂದೆ ಶಾಸಕರಾಗಿ ಆಯ್ಕೆಯಾಗಿ ಬರಲಿ. ಈ ಚಿಕ್ಕಗುಟ್ಟಳ್ಳಿ ಗ್ರಾಮಕ್ಕೆ ಇನ್ನೂ ಕೂಡ ಮುಂದೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ಆಧಾರವಾಗಿರ್ಬೋದು, ಮೊದಲಿಂದ ನಾನು ಓದುವಾಗ್ಲಿಂದ ಕೂಡ ನಮ್ಮ ಇತಿಹಾಸಗಳು ಶ್ರೀ ಗೋಪಾಲನ ಅವರೆಲ್ಲರಿಗೂ ಕೂಡ ಗೊತ್ತು ಈ ಗ್ರಾಮದ ಇತಿಹಾಸದ ಬಗ್ಗೆ. ಮೊದಲು ಈ ಗ್ರಾಮಕ್ಕೆ ಶಾಲೆ ಕೂಡ ಇರ್ಲಿಲ್ಲ, ಇತ್ತೀಚೆಗೆ ಮಾತ್ರ ರೋಡ್ ಆಗಿದೆ. ಈ ಗ್ರಾಮಕ್ಕೆ ಶಾಲೆಯನ್ನು ಮಾಡಿಸ್ಕೊಟ್ಟಂತ ಪುಣ್ಯಾತ್ಮವನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಯಾಕೆಂದ್ರೆ ದೇವಸ್ಥಾನ ಅದ್ರ ಜೊತೆಗೆ ಶಾಲೆ ಅತ್ಯಂತ ಮಹತ್ವವಾದದ್ದು. ನಾನೆಲ್ಲ ಓದುವಾಗ ಮಲ್ನಾಯಕನಲ್ಲಿಗೆ ನಡ್ಕೊಂಡು ಹೋಗಿ ಓದ್ತಾ ಇದ್ದಿದ್ದು ಮಿಡ್ಲ್ ಸ್ಕೂಲ್ಗೆಲ್ಲಾನು. ಒಂದು ಸಲ ಇದೇ ದೇವಸ್ಥಾನದ ಪರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ಸಂದರ್ಭದಲ್ಲಿ ದಿವಂಗತ ಆಲಂಗೂರು ಸೀನಣ್ಣ ಅವರು ಬಂದಿದ್ರು ಗ್ರಾಮಕ್ಕೆ. ಅವರ ಸಮ್ಮುಖದಲ್ಲಿ ನಾನು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ, ಶಂಕರ್ ಯೋಚನೆ ಮಾಡಬೇಡ, ಒಂದು ವಾರದಲ್ಲಿ ನಿಮ್ಮೂರಿಗೆ ಶಾಲೆಯನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಗ್ರಾಮಕ್ಕೆ ಶಾಲೆ ಮತ್ತು ರಸ್ತೆ ಎರಡನ್ನೂ ಕೂಡ ಅವರೇ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು. ಆಮೇಲೆ ಬಂದಂತ ನಾಯಕರು ಕೂಡ ಅವರ ಸಹಕಾರದಿಂದ ಒಂದು ರಸ್ತೆನೂ ಆಗಿದೆ, ಇವತ್ತು ದೇವಸ್ಥಾನ ಆಗಿದೆ. ನೀವೆಲ್ಲರೂ ಕೂಡ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀರಾ ಅಂದ್ರೆ ದೇವರು ನಿಜವಾಗ್ಲೂ ಕೂಡ ಆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ತಮ್ಮ ಕೈಯಲ್ಲಿ ಆದಷ್ಟು ಕೂಡ ದೇವಸ್ಥಾನಕ್ಕೆ ಮತ್ತು ಗ್ರಾಮಕ್ಕೆ ಮುಂದೆ ಕೂಡ ಗ್ರಾಮದವರು ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು, ಬೇರೆಯವರಲ್ಲಿ ಗ್ರಾಮದಲ್ಲಿ ಮದುವೆ ಮಾಡ್ಕೊಳ್ಳೋರು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡುವವರಿಗೆ ಕಡಿಮೆ ದರದಲ್ಲಿ ಅದನ್ನ ಸೇವೆಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ, ಅದಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರವನ್ನ ಈ ಚಿಕ್ಕ ಗ್ರಾಮದ ಬಗ್ಗೆ ತೋರಿಸಬೇಕು. ದೇವರ ಕೃಪಾ ಕಟಾಕ್ಷ ಗ್ರಾಮದವ್ರು ಎಲ್ಲರ ಮೇಲೆ ಇರಲಿ. ನೀವೆಲ್ಲರೂ ಕೂಡ ನಮ್ಮ ಗ್ರಾಮದ ಮೇಲೆ ಪ್ರೀತಿ ಇಟ್ಕೊಂಡಿದ್ರೆ ನಮ್ಮ ಗ್ರಾಮದವರೆಲ್ಲರೂ ಕೂಡ ತಮಗೆ ಬೆಂಬಲವಾಗಿ ನಾವು ನಿಲ್ಲಲಿಕ್ಕೆ ರೆಡಿ ಇದ್ದೀವಿ ಸರ್. ದಯವಿಟ್ಟು ಈ ಗ್ರಾಮಕ್ಕೆ ತಮ್ಮ ಕೈಯಲ್ಲಿ ಆದಷ್ಟು ಕೂಡ ಸಹಾಯವನ್ನು ಮಾಡಬೇಕು ಅಂತೇಳಿ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರನ್ನು ಕೂಡ ಬೇಡ್ಕೊಳ್ಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಿವತ್ತು ಚಿಕ್ಕಗುಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಚಿಕ್ಕಗುಟ್ಟಳ್ಳಿ, ಒಂದು ಸಣ್ಣ ಚಿಕ್ಕಗುಟ್ಟಳ್ಳಿ ಅಂತ ಹೆಸರಿಟ್ಕೊಳ್ತಕ್ಕಂಥ ಚಿಕ್ಕಗುಟ್ಟಳ್ಳಿ ಇವತ್ತು ಬ್ಯಾಟರಾಯನ ಸ್ವಾಮಿ ದೊಡ್ಡದಾಗಿ ಇವತ್ತು ದೇವಸ್ಥಾನ ಪ್ರಾರಂಭೋತ್ಸವ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನಗೆ ಒಂದು ಸಂತೋಷ ಏನಂದ್ರೆ, ಈ ಬೆಟ್ಟವನ್ನ ಹಾಳು ಮಾಡ್ಬಿಟ್ಟಿದ್ರು. ಎಲ್ಲ ಕಲ್ಲುಗಳು ಹೊಡೆದು ಬಂಗಾರ ಎತ್ತಬೇಕು, ದನಗಳು ಎತ್ತಬೇಕು, ಅವು ಇವತ್ತು ಹಾಳು ಮಾಡ್ಬಿಟ್ಟರು. ಅದನ್ನ ಚಿಕ್ಕಗುಟ್ಟಳ್ಳಿಯವರು ಮತ್ತೆ ಸುತ್ತಮುತ್ತಲ ಇರ್ತಕ್ಕಂಥ ದೊಡ್ಡಗುಟ್ಟಳ್ಳಿ ಎಲ್ಲರೂ ಕೂಡ ಸೇರಿ ಆ ಸ್ವಾಮಿನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥವ್ರು ಕೀರ್ತಿ ಈ ಗ್ರಾಮಕ್ಕೆ ಮತ್ತೆ ಎಲ್ಲ ಪಂಚಾಯತಿ ಎಲ್ಲ ಮುಖಂಡರಿಗೂ ಎಲ್ಲ ಅಕ್ಕ ತಂಗಿಯರಿಗೆಲ್ಲ ಅವರು ಭಗವಂತ ಆಶೀರ್ವಾದ ಕೊಳ್ಳಿದ್ ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಆದ್ನಾಳನವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರು, ರಾಜೇಂದ್ರ ಗೌಡ ಇರ್ಬೋದು, ಪ್ರವಚನ ಗೌಡ ಇರ್ಬೋದು, ಬಂದಿರ್ಬೋದು, CBM ಗೋಪಾಲ್ ಇರ್ಬೋದು, ಸುಬ್ರಹ್ಮಣ್ಯನ ಇರ್ಬೋದು, ಆಮೇಲೆ ನಮ್ಮ ನಂದನ ಇರ್ಬೋದು, ನಮ್ಮ ಮೂಲ ಅಧ್ಯಕ್ಷರಾದ ಸನ್ಮಾನ್ಯ ನಮ್ಮ ಸುಭಾಷ್ ಶೆಟ್ಟಿ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ, ಮತ್ತೆ ಗಿರೀಶು, ನಮ್ಮ ವಿಶೇಷವಾಗಿ ಅಮರ್ನಾಥ್ ಗೌಡ್ರು, ನಾವು ವಿಶೇಷವಾಗಿ ಪಂಚಾಯತಿಯಲ್ಲಿ ನಾವು ಬಹಳ ಹೊಂದ್ಕೊಂಡು ಎಲ್ಲ ಕಷ್ಟ ಸುಖ ನೋಡ್ತಿರ್ತಕ್ಕಂಥವ್ರು. ನನಗೇನು ಈ ಪಂಚಾಯತಿ ಏನು ಹೊಸದೇನಲ್ಲ, ಈ ಊರು ಪಂಚಾಯತಿ ಪ್ರತಿಯೊಂದು ಮನೆಯಲ್ಲಿ ಊಟ ಮಾಡತಕ್ಕಂಥವ್ರು. ಈ ಗ್ರಾಮಕ್ಕೆ ಆವಾಗಲೇ ನಮ್ ಶಂಕರಪ್ಪ ಹೇಳ್ತಾರೆ, ವಿಶೇಷವಾಗಿ ಉಪನ್ಯಾಸರು, ಅವ್ರ ಆಶೀರ್ವಾದ ನಮ್ಗೆಲ್ಲ ಜಾಸ್ತಿ ಇತ್ತು. ಈ ಊರು ಗ್ರಾಮಕ್ಕೆ ನಡ್ಕೊಂಡು ಬರ್ತಂತ ಒಂದು ಸಂದರ್ಭದಲ್ಲಿ ಒಂದು ಸನ್ಮಾನ ನಮ್ಮ ಪೂಜ್ಯ ಗುರುರಾದ ಆಲಂಗೂರು ಶ್ರೀನಿವಾಸ ಗೌಡ್ರು, ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಅವಾಗ ಸ್ಕೂಲ್ ಶಾಲಾ ಪ್ರಾರಂಭ ಮಾಡಿದ್ದು, ರಸ್ತೆ ಹಾಕಿದ್ದು, ಬೋರ್ ಹಾಕಿದ್ದು, ಮತ್ತೆ ಅಂಗನವಾಡಿ ಕೇಂದ್ರ ಹಾಕಿ ಅಂಗನವಾಡಿ ಕನ್ನಡ ಕಟ್ಬೇಕಂದ್ರೆ ಪ್ರಪಂಚನೇ ಸುಟ್ಕೊಂಡು ಬಂದಂತ ಪರಿಸ್ಥಿತಿ ತಂದಿಟ್ರು ಅದೇ ಗ್ರಾಮದವರು. ಅದನ್ನು ಕೂಡ ಸಾಲ ಮಾಡ್ಕೊಂಡೆಲ್ಲ ಕಟ್ಕೊಂಡು ಬಂದಿದೆ. ದೊಡ್ಡಗುಟ್ಟಳ್ಳಿ ಪಂಚಾಯತಿಯಲ್ಲಿ ಅಪಾರವಾದ ಒಂದು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ನಾವು ಅವ್ರ ಟೈಮಲ್ಲಿ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಸಂಡೇ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಗೌರ್ಮೆಂಟ್ ರಿಪೋರ್ಟ್, ಅದು ದೊಡ್ಡ ವಿಷಯ ಆಗಿತ್ತು. 130 ಗ್ರಾಮಗಳಲ್ಲಿ ಶಾಲೆಗಳು ಪ್ರಾರಂಭ ಮಾಡತಕ್ಕಂಥ ಒಂದು ಕೀರ್ತಿ. ಅಷ್ಟೊಂದು ನಾವು, ಯಾಕಂದ್ರೆ ನಾವು ಓದೋದ್ರಲ್ಲಿ ಬಹಳ ಹಿಂದೆ ಇದ್ದು, ನಾವು ಮತ್ತೆ ಈಗಿನ ಒಂದು ಪೀಳಿಗೆಗೆ ಚೆನ್ನಾಗಿ ಓದ್ಬೇಕು ಅಂತ ಒಳ್ಳೆ ಶಾಲೆಗಳನ್ನು ಮಾಡ್ಕೊಂಡು ಬಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಅವಾಗ ಅಂಗನವಾಡಿ ಇರ್ಬೋದು, ಆಮೇಲೆ ಸಾಗುವಳಿ ಚೀಟಿಗಳು ವಿಶೇಷವಾಗಿ ಎಷ್ಟು ಬೇಗ ಅಷ್ಟು ಕೊಡ್ತಾ ಇದ್ವು. IRDP ಲೋನ್ಸ್ ಕೊಡ್ತಾ ಇದ್ವು, ಮನೆಗಳು ಕೊಡ್ತಾ ಇದ್ವು. ಎಲ್ಲ ಈಗ ಮನೆಗಳು ಇಲ್ಲ, ಏನು ಇಲ್ಲ. ಈಗ 5 ವರ್ಷ ಆಗಿದೆ ನಮ್ಮ ಮನೆ ಬಂದು ಯಾರಾದ್ರು ಕೇಳಿದ್ರೆ, ನಮ್ಮ ಊರ್ಲಿ ಬಂದ್ರೆ ಯಾರಾದ್ರು ನಾಯಕರು ಬಂದ್ರು, ಅದ್ರ ನಾವು ಬಂದ್ರು, ಮಿಂಡ್ಲ ಪ್ಲೇಸ್ ತಗೊಂಡ್ರೆ ನಾವು ಎಲ್ಲೇ ಇಡೋಣ ಅಂತ ಕೇಳ್ತಾರೆ. ಎಲ್ಲಿ ಮನೆ ಹಾಕೋದಕ್ಕೆ ಪರಿಸ್ಥಿತಿಗಳು ಈ ರೀತಿ ಇದೆ. ಅದರಿಂದ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ಏನಿಲ್ಲಿ ಬಂದಿರ್ತಕ್ಕಂಥ ಆಜ್ಞಾನವ್ರಿಗೂ ಮತ್ತೆ ಎಲ್ಲ ನಾಯಕರಿಗೂ, ವಿಶೇಷವಾಗಿ ಗ್ರಾಮಸ್ಥರಿಗೂ, ಎಲ್ಲ ತಂಗಿಯರಿಗೂ ಆ ಭಗವಂತ ಬ್ಯಾಟರಾಯನ ಸ್ವಾಮಿ ಏನ್ ಇದಕ್ಕೆ ದೇವಸ್ಥಾನಕ್ಕೆ ದುಡಿದಿದ್ರು ನಿಮ್ಗೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಸ್ವಾಮಿಗಳು ನೋಡಿ, ಯಾವ್ದು ಕಾರ್ಯಕ್ರಮ ಅಲ್ಲಿ ಜಾತ್ರೆ ಆದ್ರೆ ಅಲ್ಲಿ ಬರ್ತಾರೆ, ಇಲ್ಲಿ ಜಾತ್ರೆ ಇಲ್ಲಿ ಬರ್ತಾರೆ. ನಮ್ಮ ಚಿನ್ನಪ್ಪ ಇರ್ಬೋದು, ನಾವೆಲ್ಲ ಕೂಡ ಬಾಲು ಇವರೆಲ್ಲ ಕೂಡ ಹುಡುಗರು, ಸೀನಾ ಮೆಂಬರ್ ಇವರೆಲ್ಲ ಕೂಡ, ಶ್ರೀನಿವಾಸ ಗೌಡ್ರು ಇವರೆಲ್ಲ ಕೂಡ ಬಹಳ ಕೀರ್ತಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ.
ಏನ್ ನಮ್ಮ ಯಾವತ್ತೂ ಕೂಡ ನಿಮ್ಮ ದೊಡ್ಡಗುಟ್ಟಳ್ಳಿ ಸ್ವಾಮಿಗಳಿರೋರು ಅವ್ರ ಸ್ವಾಮಿಗಳೆಲ್ಲ ತಂದೆ ಸಮೇತ ಬಂದು ಇವತ್ತು ಪೂಜೆಯನ್ನು ಮಾಡಿ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ಕೊಡೋದು. ಅವ್ರಿಗೂ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಿಮ್ಮ ಮನೆಯವ್ರಿಗೂ ಎಲ್ರಿಗೂ ಕೂಡ ಒಳ್ಳೆ ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿಯನ್ನು ಕೊಟ್ಟು ಮತ್ತೆ ನಿಮ್ಮ ಏನೇನು ಅನಿಸಿಕೆ ಅವೆಲ್ಲ ಭಗವಂತ ಬಗೆಹರಿಸ್ಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತಿದ್ದೆ. ಹಿಂದೆ ನಮಸ್ಕಾರ. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಪಂಚಾಯಿತಿಯ ವ್ಯಾಪ್ತಿಯ ಚಿನಗುಟ್ಟಪಲ್ಲಿ ಮತ್ತು ದೊಡ್ಡಗುಟ್ಟಪಲ್ಲಿ, ನಾಗಮಂಗಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ನಮ್ಮ ಬ್ಯಾಟರಾಯನ ಸ್ವಾಮಿ ಆಡಳಿತ ಮಂಡಳಿ ಅವರು ಎಲ್ಲ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಕ್ಕೆ ಈ ಗ್ರಾಮದ ಮುಖಂಡರಿಗೂ ಮತ್ತು ಬ್ಯಾಟರಾಯನ ಸ್ವಾಮಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ಇಲ್ಲಿ ಗ್ರಾಮಗಳು ಚಿಕ್ಕದಾಗಿದ್ರು ದೇವಸ್ಥಾನ ಒಳ್ಳೆ ಜಾಗದಲ್ಲಿ ಇಷ್ಟು ಕೆಳಗಡೆಯಿಂದ ರೋಡ್ ಮಾಡ್ಕೊಂಡು ಬಂದು ಇಷ್ಟು ಸುಂದರವಾಗಿ ಕಟ್ಟಿರೋದಕ್ಕೆ ನಮಗೂ ಕೂಡ ಫುಲ್ ಖುಷಿಯಾಗಿದೆ. ತುಂಬಾ ಊರು ಚಿಕ್ಕದಾಗಿದ್ರು ದೇವಸ್ಥಾನ ತುಂಬಾ ದೊಡ್ಡದಾಗಿದ್ರ ನಮ್ಗೆಲ್ಲ ಸಂತೋಷ ಆಗಿದೆ. ಈ ಬ್ಯಾಟರಾಯನ ಸ್ವಾಮಿ ಅಂದ್ರೆ ಬೇರೆ ಊರಲ್ಲೆಲ್ಲ ಜಾತ್ರೆ ಮಹೋತ್ಸವ ಇವೆಲ್ಲ ಮಾಡ್ತಾರೆ, ತುಂಬಾ ನಂಬಿಕೆ ಕೂಡ ಇರ್ತಾರೆ. ಈ ಸ್ವಾಮಿಗೆ ಯಾರಾದ್ರೂ ಅರಕೆ ಇಟ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಎಲ್ಲಾ ಕಡೆ ನಂಬಿಕೆ ಇದೆ. ಇದು ವೆಂಕಟೇಶ್ವರ ಸ್ವಾಮಿಯ ಒಂದು ಸ್ವರೂಪ. ಅದರಿಂದ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ಈ ಸ್ವಾಮಿ ಹತ್ರ ಅವರವರ ಬೇಡಿಕೆಗಳನ್ನು ಇಟ್ಕೊಂಡಾಗ ಈಡೇರುತ್ತೆ ಅಂತ ಎಲ್ಲ ನಂಬಿಕೆ ಇದೆ. ಈ ಎಲ್ಲ ಗ್ರಾಮಗಳು ಕೂಡ ಈ ಭಗವಂತ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ. ಅದೇ ರೀತಿ ನಮಗೂ ಕೂಡ ಈ ಸ್ವಾಮಿ ಹತ್ರ ನಾವು ಹರಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರವರು ಬಂದು ಈಗ ಈ ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಕೆಲವು ಹರಕೆಗಳನ್ನು ಇಟ್ಕೊಂಡಿದ್ದೀವಿ. ಆ ಭಗವಂತ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳ್ಳೇದ್ ಮಾಡ್ತಾರಂತ ನಾವು ಭಾವಿಸಿದೀವಿ. ಅದೇ ರೀತಿ ಈ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನತೆಗೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ, ಸುಖ ಶಾಂತಿ ಸಮೃದ್ಧಿ ಎಲ್ಲ ನೀಡಲಿ ಅಂತ ಮತ್ತೊಮ್ಮೆ ನಾನು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಈ ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಒಳ್ಳೇದಾಗಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.